ಇವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಗೊಜ್ಜು ಮೊಸರು ಸೂಪರ್ ಟೇಸ್ಟಿ ಕಾಂಬಿನೇಷನ್ ಅಲ್ವಾ? ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನನಗೆ. ಹಾಗೆ ಮುದ್ದೆ ಮಾಡೋ ಸೌಟ್ ಇದ್ರೂ ಕೂಡ ತಟ್ಟೆಯಲ್ಲಿ ಮುದ್ದೆ ಮಾಡೋದು ನಮ್ಮ ಅಮ್ಮನ ಫೇವ್ರೆಟ್ ಸ್ಟೈಲು. ಇಂಥ ಒಳ್ಳೆ ಕಾಂಬಿನೇಷನಲ್ಲಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡಿಕೊಂಡ್ರೆ ನಮ್ಮ ಅಪ್ಪಾಜಿ ಮುದ್ದೆ ತಿನ್ನೋದು ಬಿಟ್ಟು ಕೀರ್ ಬೇಕೇ ಬೇಕು ನನಗೆ, ಪಾಯಸ ತಿಂದೆ ನಾನು ಇವತ್ತು ಮಧ್ಯಾಹ್ನ ಊಟ ಮುಗಿಸೋದು ಅಂತೇಳಿ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಸೀದಾ ಹಿಡ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮಪ್ಪ ಉಲ್ಟಾ ಸೌಟ್ ಹಿಡ್ಕೊಂಡು ಬೇಯಿಸ್ತಾ ಇದ್ದಾರೆ. ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಕೊಂಡ್ರೆ ನಮ್ಮಪ್ಪ ಮಾಡೋರ್ಗೂ ಕಾಯೋಕ್ಕಾಗಲ್ಲ ಅಂತೇಳಿ ನನ್ನ ತಟ್ಟೆ ನಾನು ತೊಗೊಂಬಂದು ಹೊರಗಡೆ ಕೂತ್ಕೊಂಡು ಊಟ ಮಾಡಬೇಕಂತ ಸ್ಟ್ಯಾಂಡ್ ನೋಡ್ತಾ ಇದ್ರೆ, ಊಟಕ್ಕೆ ಅಂತ ತಂದಿರೋ ಸ್ಟ್ಯಾಂಡ್ ಮೇಲೆ ಇವನು ದೇವಸ್ಥಾನ ಕಟ್ಟಿ ಆಟಾಡ್ತಾ ಇದ್ದಾನೆ. ಅವ್ನಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಕೆಳಗಡೆ ಇನ್ನೊಂದು ಇದ್ದಲ್ಲ ಅದನ್ನು ತಗೊಂಡು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ 3ನೇ ಪ್ರೆಗ್ನೆನ್ಸಿಲಿ ಒಂದು ಮುದ್ದೆ ತಿಂದ್ರೇನೆ ಸಮಾಧಾನ ಅನ್ನೋ ಥರ ಮುದ್ದೆ ತಿನ್ನೋದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಮುದ್ದೆ ಕರಿ ಆಗೋದ್ರೊಳಗಡೆ ಇಲ್ಲಿ ಪಾಯಸನೂ ಕೂಡ ರೆಡಿ ಆಗಿದೆ. ಹಾಗೆ ನನಗೊಂದು ಡೌಟ್ ಬಂತು ಕೊನೆಯಲ್ಲಿ, ಅದೇ ನಾವು ಪ್ರೆಗ್ನೆಂಟ್ ಇರೋ ನನಗಿಂತ ಮನೇಲಿರೋರ್ಗೆಲ್ಲರಿಗೂ ಕೂಡ ಬೈಕೆಗಳು ಜಾಸ್ತಿ ಊಟದಲ್ಲಿ. ಇದು ಇವತ್ತಿನ ಮಧ್ಯಾಹ್ನದ ಮಿನಿ ಲಾಗ್ ಹೇಗಿದೆ?